ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು ಇದು ನೆಲಮಂಗಲದ ಕುರಿ ಸಂತೆ ಮಾರುಕಟ್ಟೆಯಾಗಿರುತ್ತದೆ. ನಾವು ಈ ದಿನ ಅಂದರೆ ಶುಕ್ರವಾರದಂದು ನೆಲಮಂಗಲದ ಕುರಿ ಸಂತೆ ಮಾರುಕಟ್ಟೆಗೆ ನಮ್ಮ ಸಂಸ್ಥೆ ಕಡೆಯಿಂದ ರೋಡ್ ಸೆಟ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕುರಿ ಸಾಕಾಣಿಕೆ ತರಬೇತಿಯಲ್ಲಿ ಇಂದು ಈ ದಿನ ನಮ್ಮನ್ನು ಕುರಿ ಸಂತೆ ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತದೆ. ಈ ದಿನ ನಾವು ನೋಡಬಹುದು ಇಲ್ಲಿ ಮೇಕೆ ಆಗಿರಬಹುದು, ಮಾರುಕಟ್ಟೆ ಹೇಗೆ ನಡೆಯುತ್ತದೆ ಎಲ್ಲ ವಿವರಗಳು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಸಿಗುತ್ತದೆ. ಕುರಿ ಯಾವ ರೀತಿ ಸಾಕಾಣಿಕೆ ಮಾಡಬಹುದು, ಯಾವ ಹಲ್ಲಿ ಇರಬೇಕು, ಯಾವ ಹೇಗೆ ಮಾಡಬಹುದು ಎಲ್ಲ ರೀತಿ ಇರಲಿದೆ. ಸಂಯುಕ್ತವಾಗಿ ನೋಡಿ ಪರಿಪೂರ್ಣವಾಗಿ ತಿಳಿದುಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಂತೆ ತುಂಬ ಎಲ್ಲ ನೀವೇ ಇದ್ದೀರಾ? ಟ್ರೈನಿಂಗ್ ಬಂದಿದೆ. ಹಾಲಲ್ಲಿ ಬಿಡು, ಎರಡಲ್ಲಾದರೂ ಪ್ರಯೋಜನ ಇಲ್ಲ, ಮೇವಿಲ್ಲ. ನೋಡಿ, ಇವೆಲ್ಲರೂ ಮಾಂಸದ ತಳಿ ಇರೋದ್ರಿಂದ ಕೂದಲು ಯಾವತ್ತೂ ರಫ್ ಇರ್ತದೆ, ಯಾವತ್ತೂ ರಫ್ ಇರ್ತದೆ. ಇದು ಯಾವತ್ತೂ ಅಷ್ಟೇ ಶೋ ಇದು, ಅರ್ಥ ಆಯ್ತಲ್ಲ. ಯಾವಾಗ ಈ ಕೊಂಬು ಮತ್ತು ದೇಹ ಇದೆ 30,000 ಇದ್ರೆ 30,000ಕ್ಕೆ ಸೊ ಹಾಗಾಗಿ ರೋಮನ್ ನೋಸ್, ಅರ್ಥ ಆಯ್ತಲ್ಲ. ನೋಡಿ 4 ಅರ್ಥ ಆಯ್ತಲ್ಲ. ಮತ್ತೆ ಇದು ಕ್ರಾಸ್ ಇದೆ, ಇದಕ್ಕೆ ಕಂಪ್ಲೀಟ್ ಅರ್ಥ ಆಯ್ತು. ಸೊ ಹೀಗೆ ಇದಿರ್ತಕ್ಕಂಥದ್ದು ಕೆಂಗೋಡಿ ಕ್ರಾಸ್ ಇದೆ, ಅದು ಒಂದು ಸೆಕೆಂಡ್ ಟೆಕ್ನಿ ಮತ್ತೆ ಅದು ಕ್ರಾಸ್ ಒಳ್ಳೆ ಟೆಕ್ನಿಕ್. ಆದರೆ ವಯಸ್ಸಾಗಿದೆ, 2 ಹಲ್ಲಿ ಇದ್ದಿದ್ರೆ ಇವೆಲ್ಲ ಎಲ್ಲೋ ಇರ್ತಾ ಇದೆ. ಪೌಷ್ಟಿಕ ಆಹಾರ, ಪ್ರೋಟೀನ್ ಹಂಗರ್ ಅಂತ ಹೇಳ್ತಕ್ಕಂಥದಕ್ಕೆ ಉತ್ತೇಜನ ಕೊಟ್ಟು ಹೆಚ್ಚಿನ ಪ್ರೋಟೀನ್ ಆಹಾರ ಕೊಡಬೇಕು ದೇಶಕ್ಕೆ. ನಮ್ಮ ದೇಶದ ಜನಗಳಿಗೆ ಒಳ್ಳೆ ಆರೋಗ್ಯಕರ ಮಾಂಸ ಸಿಗಬೇಕು, ಮತ್ತು ಹಾಗೆ ದುಡ್ಡು ಸಿಗಬೇಕು, ಹಾಗೆ ಸಾಮಾಜಿಕವಾಗಿ ಬೆಳೀಲಿಕ್ಕೆ ಒಂದು ಉತ್ತಮವಾದ ಒಂದು ಉದ್ಯೋಗ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವರಿಗೆಲ್ಲನೂ ತರಬೇತಿ ಕೊಡ್ತೀವಿ. ಪಶುಪಾಲನೆಯಲ್ಲಿ ಹೈನುಗಾರಿಕೆ ಇರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು. ವೈಜ್ಞಾನಿಕ ರೀತಿಯಲ್ಲಿ ವಾಣಿಜ್ಯ ದೃಷ್ಟಿಯಿಂದ ನಾವು ಇವರಿಗೆ ಆಧುನಿಕ ರೀತಿಯಲ್ಲಿ ಹೈಟೆಕ್ ಟೆಕ್ನಾಲಜಿಯಲ್ಲಿ ಮಾಂಸ ಉತ್ಪಾದನಾ ಉದ್ಯೋಗನೂ ಇವರಿಗೆ ನಾವು ಕಲಿಸ್ತೀವಿ. ಇವರನ್ನೇ ಈ ತರಬೇತಿ ಆದ ನಂತರ ಸ್ವಂತ ದುಡ್ಡಿಂದ ಅಥವಾ ರಾಜ್ಯ ಅಥವಾ ರಾಷ್ಟ್ರದ ಏನು ಸಹಾಯ ಮಾಡ್ತಕ್ಕಂಥ ಶಾಲಾ ಯೋಜನೆಗಳಿದೆ, NLM ಇರ್ಬೋದು, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇರ್ಬೋದು, PMOIG ಇರ್ಬೋದು, ಯಾವುದೇ ಒಂದು ನಮ್ಮ ಸರ್ಕಾರಿ ಇಲಾಖೆಯಿಂದ ಕೊಡ್ತಕ್ಕಂಥ ಸಹಾಯಧನ ಮತ್ತು ಸಾಲ ಇರ್ತದೆ. ಅದರಲ್ಲಿ ಅವ್ರಿಗೆ ಸಹಕರಿಸಿ ಹೆಚ್ಚಿನ ಮಾಂಸ ಉತ್ಪನ್ನ ಮಾಡಿ ದೇಶದಲ್ಲಿ ಇವತ್ತು ಹಾಲಿಂದ ಏನು ವಹಿವಾಟಾಗ್ತಕ್ಕಂಥದ್ದು, ಉದಾಹರಣೆಗೆ 2016ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಲಿಂದ ಬರ್ತಕ್ಕಂಥ ಒಂದು 12 ಲಕ್ಷ ಕೋಟಿ ಇದ್ದರೆ ಮಾಂಸದಲ್ಲಿ ಬರ್ತಕ್ಕಂಥದ್ದು 48 ಲಕ್ಷ ಕೋಟಿ ಆದಾಯ ಆಗ್ತಕ್ಕಂಥ ರೀತಿಯಲ್ಲಿ ಈಗಿರ್ತಕ್ಕಂಥ ಒಂದು ಗಣನೆ ಪ್ರಕಾರ ಈ ಒಂದು 21ನೇ ಗಣನೆ ಆಗ್ತಾಯಿದೆ ಜಾನುವಾರುಗಳದ್ದು. ಮತ್ತು ಹಾಗೆಯೇ 2021ರಲ್ಲಿ 14% ಕುರಿ ಸಾಕಾಣಿಕೆ ಜಾಸ್ತಿ ಆಗಿದೆ.
ಹಾಗೆಯೇ 10% ಮೇಕೆ ಸಾಕಾಣಿಕೆ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆಯಲ್ಲಿ ವರ್ಷಗಳಿಂದ ನಾವು ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ. ಈ ಒಂದು ಬದುಕು ಇವರಿಗೆ ಕಲಿಸಿ ಭೂಮಿಯ ಕೊಡಬೇಕು. ಇವರು ಈ ಕಾಲದಲ್ಲಿ ನಿಂತು ಬೆಳಿಬೇಕು ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರದ ಯೋಜನೆಗೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ್ ಅವರು ಏನು ಇಂಥ ಒಂದು ರೂಟ್ ಸೆಟ್ಗಳು ಮತ್ತು ಆರ್ ಸೆಟ್ಟಿಗಳು, ರೂಟ್ ಸೆಟ್ ಅಂತ ಹೇಳಿದ್ರೆ ದೊಡ್ಡವರು ಇರ್ತವೆ, ಆರ್ ಸೆಟ್ಟಿ ಅಂತ ಹೇಳಿದ್ರೆ ರೂರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತೇಳಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದೊಂದು ಇರ್ತದೆ. ಈ ರೀತಿಯಲ್ಲಿ ನಾವು ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗ ಇರಬೇಕು.